ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯಪತ್ರ ಅಂತ ಏನೋ ಒಂದು ಅಧಿಸೂಚನೆಯನ್ನು ಹೊರಡಿದೆ ಅಬೌಟ್ PSTR, GPSTR ಆ್ಯಂಡ್ HSTR. ಇದರ ಬಗ್ಗೆ ತಮ್ಮೆಲ್ಲರಿಗೂ ಆಲ್ರೆಡಿ ಇನ್ಫಾರ್ಮೇಷನ್ ಗೊತ್ತಾಗಿರುತ್ತೆ. ಬಟ್ ಇಲ್ಲಿ ನಾನು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಬೌಟ್ ದ GPSTR ಆ್ಯಂಡ್ HSTR. ನೋಡ್ತಾ ಹೋಗೋಣ ಏನೆಲ್ಲ ಅಂಥೇಳಿ. ಅಧಿಸೂಚನೆ ಇದೆಲ್ಲ ಇರುತ್ತೆ. ಸೊ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ ನಾವು. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ಕ್ಕೆ ಅವರು ಡಿಫೈನ್ ಮಾಡಿದ್ದಾರೆ 70%, 20% to 8% ಅಂಥೇಳಿ. ಡೈರೆಕ್ಟಾಗಿ GPSTRಗೆ ಬರೋಣ. ಸೊ GPSTRದು CET 70%, TET 20% ಆ್ಯಂಡ್ ಪದವಿಲಿ 8% ಮತ್ತು BEdಲ್ಲಿ 2%. ಸೊ ಇಷ್ಟು ಇದೆ, 70, 20, 80, 2. ಓಕೆನಾ. ಸೊ ಅದರಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರದ್ದು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು 70% ಮತ್ತು 30%. ಏನು CET 70, ಇನ್ನು ನಿಗದಿಪಡಿಸಿದ ಅಂಕಗಳು ಪದವಿಯಲ್ಲಿ 30%. ಓಕೆನಾ. ಸೊ ಇದೇ ರೀತಿ ದೈಹಿಕ ಶಿಕ್ಷಣದ್ದು ಕಾಲ್ ಫಾರ್ ಮಾಡಿ 85%, 13 ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಫ್ಲಾ ನೋಡ್ಬೋದು ನೀವು. ಹೈಸ್ಕೂಲ್ ಟೀಚರ್ಸಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಏನು ಸೈನ್ಸ್ ಸ್ಟ್ರೀಮ್, ಮ್ಯಾಥ್ಸ್ ಸ್ಟ್ರೀಮ್ದು ಇದೆ, ಅದು ಇರೋದಿಲ್ಲ ಇಲ್ಲಿ. ಓಕೆನಾ. ಸೊ ಅದು ಒಂದು ಬಿಟ್ಟು ಇನ್ನೆಲ್ಲದಕ್ಕೂ ಕಾಲ್ ಫಾರ್ ಆಗಿರುತ್ತೆ 1ನೇ ಕ್ಲಾಸಿಂದ 10th ಓಕೆನಾ. ಸೊ ವಯೋಮಿತಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5 ವರ್ಷಗಳ ಸಡಿಲಿಕೆ ಕೊಟ್ಟು SC ST ಕೆಟಗರಿ 1 ಮತ್ತು ಅವರಿಗೆ 43 ಕೊಟ್ಟು ಸಾಮಾನ್ಯದವರಿಗೆ 38 ಕೊಟ್ಟಿದ್ದಾರೆ. ಸೊ ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ದಿನಾಂಕದಂತೆ ವಯೋಮಾನ ಲೆಕ್ಕಾಚಾರ. ಸೊ ನೀವೇನು ಅರ್ಜಿ ಲಾಸ್ಟ್ ಡೇಟ್ ಅಂತ ಹೇಳಿರ್ತಾರೆ ಅಪ್ಲಿಕೇಶನ್, ಅದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಹೆಚ್ಚುವರಿ ಪಟ್ಟಿ ಅದನ್ನು ಮಾಡಬೇಕು, ಅದೆಲ್ಲ ಹೇಳಿದ್ದಾರೆ. ಸೊ ಪ್ರಾಥಮಿಕ ಶಿಕ್ಷಕರಿಗೆ ಏನೇನು ವೇತನ ಶ್ರೇಣಿ ಇದೆ, ಕನಿಷ್ಠ ವಿದ್ಯಾರ್ಹತೆ ಇದೆ, ಅದನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 800, ಕಲ್ಯಾಣ ಕರ್ನಾಟಕೇತರದಲ್ಲಿ 100 ಅಂತ ಹೇಳಿದ್ದಾರೆ. ಇದು ಕಡಿಮೆ ಆಯಿತು ನಂಬರು. ಓಕೆ, ಇರಲಿ. ದೈಹಿಕ ಶಿಕ್ಷಣ ಶಿಕ್ಷಕ, ಕಂಪ್ಯೂಟರ್ ಟೀಚರ್ಸ್, ಇದಕ್ಕೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟು GPSTR 6 to 8. ಸೊ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ 2 ವರ್ಷ ಡಿಪ್ಲೊಮೊ ಅಥವಾ ಪದವಿ ಇಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳು ಈ ಥರ ಮೆನ್ಷನ್ ಮಾಡಿ. ಪೋಸ್ಟ್ ನೋಡಿ 3228 ಕಲ್ಯಾಣ ಕರ್ನಾಟಕೇತರ 5272. ಸೊ ಇದು ಒಂದು ಡೀಸೆಂಟ್ ನಂಬರೇ ಅಂತ ಹೇಳ್ಬೋದು. ಮತ್ತು ಭಾಷಾ ಶಿಕ್ಷಕರು, ಗಣಿತ ವಿಜ್ಞಾನ ಶಿಕ್ಷಕರು, ಸಮಾಜ ಪಾಠಗಳು, ಸೊ ಈ ಥರ ಎಲ್ಲ ಮಾಡಿದ್ದಾರೆ. ಸೊ ಶಿಕ್ಷಕರನ್ನು ಒಂದು ಇಲ್ಲಿ ಟಿಪ್ಪಣಿ ಕ್ರಮ ಸಂಖ್ಯೆ 114 ನೋಡಿ. ಶಿಕ್ಷಕರನ್ನು ಶಾಲೆಯಲ್ಲಿ ಮತ್ತು ಹತ್ತಿರದ ಶಾಲೆಯಲ್ಲಿನ ಕಾರ್ಯಭಾರವನ್ನು ಪರಿಗಣಿಸಿ ಅವರು ನೇಮಕಾತಿಯಾಗಿರುವ ವಿಷಯಗಳಲ್ಲದೆ ಇತರ ವಿಷಯಗಳನ್ನು ಸಹ ಬೋಧಿಸಲು ಕಾರ್ಯ ಹಂಚಿಕೆ ಮಾಡಬಹುದಾಗಿದೆ ಅಂತ ಇವಾಗಲೇ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಬೇರೆ ಸಬ್ಜೆಕ್ಟ್ ಕೊಡೋಂಗಿಲ್ಲ ಅಂತಲೇ ಯಾರೂ ಹೇಳೋಕ್ಕೆ ಬರೋದಿಲ್ಲ, ಇದು ಆ ಥರ ಮಾಡಿದ್ದಾರೆ ಇಲ್ಲಿ. ಸೊ ಮತ್ತು ಮೇನ್ ಕ್ಲಾಸ್ ಅಂದರೆ ಇವರು ಕರ್ನಾಟಕ ಸರ್ಕಾರದಿಂದ TET ಪಾಸ್ ಆಗಿರಲೇಬೇಕು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ ಆಗಿದ್ದಲ್ಲಿ. ಓಕೆ. ಸೊ ಅಭ್ಯರ್ಥಿ ಪದವಿಯಲ್ಲಿ ಆಯಾ ಭಾಷೆ ಜೊತೆಗೆ ಇವನ್ನೆಲ್ಲ ಮಾಡಿರ್ಬೇಕಂತಿದೆ. ಓಕೆ. ಪದವೀಧರ ಪ್ರಾಥಮಿಕ ಗಣಿತ ಮತ್ತು ವಿಜ್ಞಾನ ಹುದ್ದೆ ಅಭ್ಯರ್ಥಿ ಆಗಿದ್ದಲ್ಲಿ ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯಲ್ಲಿ 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ವಿಷಯಗಳಲ್ಲಿ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರತಕ್ಕದ್ದು. ಸೊ ಇಲ್ಲಿ ಮ್ಯಾಥ್ಸ್ ಕಂಪಲ್ಸರಿ, ಅದರ ಜೊತೆಗೆ ಫಿಸಿಕ್ಸ್ ಅಂದರೆ PM ಮೆಥಡ್ ಅಂತ ಕರಿತೀವಿ ಅದು, ಅದರ ಜೊತೆಗೆ ಆಪ್ಷನಲ್ ಕೆಮಿಸ್ಟ್ರಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಮಾಡಿರ್ತಕ್ಕಂಥದ್ದು. ಓಕೆ. ಸೊ ಇಷ್ಟು ಕ್ಲಾಸ್ ಇದೆ. ಇದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿಗೆ, ಗಣಕ ವಿಜ್ಞಾನ ಶಿಕ್ಷಕರು. ಸೊ ಇದು ಒಂದು ಯಾವ ಥರ ಆಗಿದೆ ಇಲ್ಲಿ ಅಂತಂದರೆ, ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಯಾರೆಲ್ಲ ಇಂಜಿನಿಯರಿಂಗ್ ಸ್ಟ್ರೀಮ್ ಮಾಡಿದ್ದಾರೆ ಅವರಿಗೆ ಇಲ್ಲಿ ಒಂದು ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅವರು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು 50% ತೆಗೆದಿದ್ದರೆ ಅವರಿಗೆ ಒಂದು ಅವಕಾಶ ಮಾಡಿ ಕಲ್ಯಾಣ ಕರ್ನಾಟಕದಲ್ಲಿ 300, ಈ ಥರ 200 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಪ್ರೌಢಶಾಲಾ ಶಿಕ್ಷಕರು ಈ ಥರ ಎಲ್ಲ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದೆಲ್ಲ ಇರುತ್ತೆ. ನೀವು ಮೇನ್ ಫೋಕಸ್ ಮಾಡಬೇಕಾಗಿರೋದು ಸಿಲೆಬಸ್ ಕಡೆಗೆ. ನಾನು ಡೈರೆಕ್ಟಾಗಿ GPSTRಗೆ ಬಂದುಬಿಡ್ತೀನಿ. ಎಲ್ಲ ಪ್ಯಾಟರ್ನು ಸೇಮ್ ಕೊಟ್ಟಿದ್ದಾರೆ ಅವರು. ಓಕೆನಾ. ಸೊ ಇಲ್ಲಿ GPSTR ಓಪನ್ ಮಾಡ್ತೀನಿ ನಾನು.
ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ 68. ಓಕೆ, ಸೊ ಸೆಕೆಂಡ್. ಹಾಂ, ಸೊ ನೋಡಿ, ಇದು ಲಾಸ್ಟ್ ಥರ ಏನಿತ್ತು ಅದೇ ಇತ್ತು. ಏನು ಡಿಫ್ರೆನ್ಸ್ ಇದೆ ನೋಡ್ತಾ ಹೋಗೋಣ. ಸೊ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್, ಎಜುಕೇಷನಲ್ ಸೈಕಾಲಜಿ, ಹ್ಯೂಮನ್ ಡೆವಲಪ್ಮೆಂಟ್, ವ್ಯಾಲ್ಯೂ ಎಜುಕೇಷನ್, ಕಂಪ್ಯೂಟರ್ ಲಿಟ್ರಸಿ. ಸೊ ಸೇಮ್ ಇದೆ. ಸಬ್ಜೆಕ್ಟ್ ಸ್ಪೆಸಿಫಿಕ್ ಏನಿದೆ, ಅಬ್ಜೆಕ್ಟಿವ್ ಟೈಪ್ 50 ಮಾರ್ಕ್ಸ್, ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ ಸೇಮ್ ಇದೆ. ಓಕೆ, ಸೊ GPT ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಗೆ ಏನಿದೆ ನೋಡ್ತಾ ಹೋಗೋಣ. ಸೊ ನಮ್ಮದು ಪಾಯಿಂಟ್ ಆಫ್ ಫೋಕಸ್ ಇರೋದು ಇಷ್ಟು ಮಾತ್ರ. ಸೊ ಇಲ್ಲಿ ಸಬ್ಜೆಕ್ಟ್ ನಾಲೆಡ್ಜು ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗೆ 50 ಮಾರ್ಕ್ಸು. ನೆಕ್ಸ್ಟು ಸಬ್ಜೆಕ್ಟ್ ನಾಲೆಡ್ಜ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಡಿಸ್ಕ್ರಿಪ್ಟಿವ್ಗೆ 100 ಮಾರ್ಕ್ಸ್. ಟೋಟಲ್ 150 ಮಾರ್ಕ್ಸ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಬಯಾಲಜಿ ಸೈನ್ಸ್ ಟೀಚರಿಗೆ ನೋಡ್ಬೋದು ಡಿವೈಡ್ ಮಾಡಿದ್ದಾರೆ ಈ ಸರಿ. ಓಕೆನಾ. ಇಲ್ಲಿ ಇರೋದೇ ನಿಜ, ಆದರೆ ಇದು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ 50 ಮಾರ್ಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್. ಓಕೆನಾ. ಸೊ ಟೋಟಲ್ ಪೇಪರ್ 1, ಪೇಪರ್ 2, ಪೇಪರ್ 3. ಪೇಪರ್ 1ನಲ್ಲಿ ಜನರಲ್ ಇರುತ್ತೆ ಎಲ್ಲ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್, ಎನ್ವಿರಾನ್ಮೆಂಟ್ ಸೈನ್ಸ್, ಸೈಕಾಲಜಿ ಎಲ್ಲ ಇರುತ್ತೆ. ಪೇಪರ್ 2ಅಲ್ಲಿ 50 + 100 ಮ್ಯಾಥ್ಸ್ ಆ್ಯಂಡ್ ಸೈನ್ಸರ್ಗೆ PM ಆ್ಯಂಡ್ ಇಲ್ಲಿ ಕನ್ನಡ ಇರುತ್ತೆ. ಓಕೆನಾ. ಸೊ ಇದೇ ನೀವು CBSED ಆಗಿದ್ದರೆ ಇಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅಂತ ಆ್ಯಡ್ ಮಾಡಿಕೊಡ್ರಿ. ಕನ್ನಡ ಪ್ರೊಫಿಷಿಯನ್ಸಿ ಟೆಸ್ಟ್ 50 ಮಾರ್ಕ್ಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ 50 ಮಾರ್ಕ್ಸ್. ದ ಎಕ್ಸಾಮಿನೇಷನ್ ಶಾಲ್ ಅಸೆಸ್ ದ ಕ್ಯಾಂಡಿಡೇಟ್ ಪ್ರೊಫಿಷಿಯನ್ಸಿ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಫಾರ್ ಟೀಚಿಂಗ್ ಥ್ರೂ ದ ಪ್ರಿಸ್ಕ್ರೈಬ್ಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್ ಯೂಸೇಜ್, ಕಾಂಪ್ರಿಹೆನ್ಷನ್, ವೊಕ್ಯಾಬ್ಯುಲರಿ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್ ಅಂಥೇಳಿ ಲ್ಯಾಂಗ್ವೇಜ್ ಬಗ್ಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂಥೇಳಿ ಈ ಸರಿ ಲಾಸ್ಟ್ ಸರಿ ಏನು ಮಾಡಿದರು, 100 ಮಾರ್ಕ್ಸಿಗೆ ಇಟ್ಟಿದ್ರು ಅವರು ಕನ್ನಡನ. ಸೊ ಈ ಸರಿ ಏನು ಮಾಡ್ತಾ ಇದ್ದಾರೆ, ಆ ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ 50 ಮಾರ್ಕ್ಸಿಗೆ. ಓಕೆನಾ. ಸೊ ಇನ್ನೆಲ್ಲ ಬೇರೆದೆಲ್ಲ ಸೇಮ್ ಅದೇ ಪ್ಯಾಟ್ರನ್ ಇರುತ್ತೆ, ಬೇರೆದು ಕೂಡ ಯಾವುದಾದ್ರೂ ಎಕ್ಸಾಮ್ ತೊಗೊಳ್ರಿ ನೀವು. ಓಕೆನಾ. ಸೊ ಇಷ್ಟು ಇದು ಮಾಹಿತಿ ಆಗಿರುತ್ತೆ. ಸೊ ಅದೇ ನೀವು ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತಂದರೆ, ಸೊ ನಾವು ಆಲ್ರೆಡಿ ಮುಂಚೆ ಹೇಳಿರೋ ಹಾಗೆ ನೋಟ್ಸನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ನೋಡ್ಬೋದು ನೀವೀಗ ಫಿಸಿಕ್ಸ್ ಸ್ಯಾಂಪಲ್ ನೋಟ್ಸ್, ಇದು ನಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಆಗಿರುತ್ತೆ. ನೆಕ್ಸ್ಟು ಕ್ವಾಡ್ರಿಲ್ಯಾಟ್ರಲ್, ಮ್ಯಾಥಮೆಟಿಕ್ಸ್ ಸ್ಯಾಂಪಲ್ ನೋಟ್ಸ್, ದೆನ್ ಕೆಮಿಸ್ಟ್ರಿ ಸ್ಯಾಂಪಲ್ ನೋಟ್ಸ್, ಬಯಾಲಜಿ ಸ್ಯಾಂಪಲ್ ನೋಟ್ಸ್. ಈ ಥರ ನೋಟ್ಸನ್ನು ನಾವು 4 ಸಬ್ಜೆಕ್ಟ್ಸಿಗೆ ಬರೆದಿರ್ತೀವಿ. ಸೊ ಇದು ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಈಗ ಟೈಮ್ ವೇಸ್ಟ್ ಮಾಡ್ಕೊತ ಕೂತ್ಕೊಳಕ್ಕೆ ಟೈಮ್ ಇಲ್ಲ. ಯಾರೆಲ್ಲ ನೀವು ಡೈರೆಕ್ಟಾಗಿ ನೋಟ್ಸ್ ಓದಿ ಪಾಸ್ ಮಾಡಬೇಕು ಅಂತ ಇದ್ದೀರಿ, ಮೀನ್ಸ್ ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಇದ್ದೀರಿ, ಸೊ ನಮ್ಮ ನೋಟ್ಸನ್ನು ನೀವು ಆರಾಮಾಗಿ ತೊಗೋಬೋದು. ಸೊ ನೋಟ್ಸನ್ನು ಡೀಟೇಲಾಗಿ ಬರೆದಿದ್ದೀವಿ. ಕರೆಕ್ಟಾಗಿ ನಮ್ಮ ನೋಟ್ಸನ್ನು ಓದಿ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ಆ್ಯಡ್ ಮಾಡಿದ್ದೀವಿ, ಕೆಲವು ಟೈಮ್ ಸೊಲ್ಯೂಷನ್ ಆ್ಯಡ್ ಮಾಡಿದ್ದೀವಿ. ಓಕೆ, ಏನೇನು ಬೇಕೋ ಎಲ್ಲದೂ ಇದೆ. ಇಷ್ಟನ್ನು ಓದಿದರೆ ನಿಮಗೆ ಆರಾಮಾಗಿ GPSTR 2026 ಇನ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಸ್ಟ್ರೀಮು ಮತ್ತು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಏನು CBSED ಮತ್ತು PM ಮೆಥಡ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸ್ಟ್ರೀಮ್ ಇಷ್ಟು ಇದ್ದೀರಿ, ಆರಾಮ್ಸೆ ಕ್ಲಿಯರ್ ಆಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ನೋಟ್ಸನ್ನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾವು ಬರೆದಿರೋ ಕಾರಣ ಸೊ ನಿಮಗೆ ಅದು ಪಕ್ಕಾ ಅನುಕೂಲ ಆಗುತ್ತೆ. ಯಾರು ಕ್ಲಿಯರ್ ಮಾಡಿದ್ದಾರೆ GPSTR 2022 ಅವರೇ ಬರೆದಿರೋ ನೋಟ್ಸ್ ಆಗಿರುತ್ತೆ ಇದು. ಹಾಗಾಗಿ ನಾವು ಕಾನ್ಫಿಡೆನ್ಸಿಂದ ಹೇಳ್ತೀವಿ, ಇಷ್ಟು ಓದಿದರೆ ನಿಮಗೆ ಸಾಕು. ನೀವು ನೋಟ್ಸ್ ಮಾಡಿಕೊಂಡು ಕೂತ್ಕೊಂಡು ಓದಿದ್ರೆ ಅದು ನಿಮ್ಮ ಇಷ್ಟ, ಅದ್ರ ಮೇಲೆ ನಾವು ಜಾಸ್ತಿ ಕಮೆಂಟ್ ಮಾಡೋದಿಲ್ಲ. ಸೊ ನಿಮಗೇನಾದರೂ ನಿಜವಾಗಿಯೂ ಬೇಕಂದಲ್ಲಿ ನೀವು ಈಗ ನಾವು ನಂಬರ್ ಕೊಡ್ತೀವಿ, ಆ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು. ಓಕೆನಾ. ಸೊ 7676238813. ಸೊ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ನಾವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ಓಕೆ, ವಾಟ್ಸಪ್ ಮಾಡಿ, ವಿಲ್ ಗೆಟ್ ಟು ನೋ ಅಬೌಟ್ ಆಲ್ ದ ಥಿಂಗ್ಸ್. ಇನ್ನು ಟೈಮ್ ವೇಸ್ಟ್ ಮಾಡಬೇಡಿ. ಅಕ್ಟೋಬರ್ ಸಮಯ 2+2+2 ಪ್ಯಾಟರ್ನ್ ಇದೆ. 2 ತಿಂಗಳಲ್ಲಿ ನೋಟಿಫಿಕೇಷನ್, 2 ತಿಂಗಳಲ್ಲಿ ಎಕ್ಸಾಮ್, ಇನ್ನು 2 ತಿಂಗಳಲ್ಲಿ ನೀವೆಲ್ಲ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕಂತ ಇದೆ. ಸೊ ಸ್ಟಾರ್ಟ್ ಪ್ರಿಪೇರಿಂಗ್, ಡೇ ಆ್ಯಂಡ್ ನೈಟ್ ಓದಿ. ಸೊ ಇದು
ಒಂದೇ ದಿನ ಆಗ್ತಕ್ಕಂಥ ಕೆಲಸ ಅಲ್ಲ, ಅಥವಾ 15 ದಿನದಲ್ಲಿ ಆಗೋ ಕೆಲಸ ಅಲ್ಲ. ರಿಗ್ಗರಸ್ ಆಗಿ ಓದಿದರೆ ಒಂದು 2 ತಿಂಗಳು ಬೇಕು. ನೀವು ಪಕ್ಕಾ ಜಾಬ್ ತೊಗೊತೀರಿ. ಇಷ್ಟನ್ನು ಶಾರ್ಟಾಗಿ ಕ್ರಿಸ್ಪಾಗಿ ಮಾಡಿದ್ದೀವಿ. ನೋಡಿ, ಓದಿ ಪ್ರಾಕ್ಟೀಸ್. ರೀಡ್ ರಿಪೀಟ್ ರಿಮೆಂಬರ್ ಫಾರ್ಮುಲಾ ಹಾಕಿ ನಿಮಗೆ ಪಕ್ಕಾ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಮಾಹಿತಿನ ಮುಗಿಸ್ತಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.